ಆರೋಗ್ಯ ಸಚಿವರೇ ಎಲ್ಲಿದ್ದೀರಿ? ರಾತ್ರೋರಾತ್ರಿ ಔಷಧಿ ಸಿಗದೆ ಪುಟ್ಟ ಬಾಲಕಿಯ ತಂದೆ ಪರದಾಟ. ಬಡವರ ಸಂಜೀವಿನಿ ಎಂದು ಖ್ಯಾತಿ ಪಡೆದಿರುವಂತಹ ಹುಬ್ಬಳ್ಳಿಯ KMCRI ಆಸ್ಪತ್ರೆ ಇದೀಗ ಜನರ ಜೀವದ ಜೊತೆ ಆಟವಾಡುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ರಾತ್ರಿಯ ಹೊತ್ತಿನಲ್ಲಿ ತುರ್ತು ಚಿಕಿತ್ಸೆಗಾಗಿ KMCRI ಆಸ್ಪತ್ರೆಗೆ ಕರೆತರಲಾದ ರೋಗಿಗಳ ಅಗತ್ಯ ಇಂಜೆಕ್ಷನ್ ಮತ್ತು ಔಷಧಿಗಳು ಸಿಗದೆ ಜನರು ಪರದಾಡಬೇಕಾದ ಘಟನೆಗಳು ಬೆಳಕಿಗೆ ಬರ್ತಾ ಇವೆ. ನರಗುಂದದಿಂದ ಹುಬ್ಬಳ್ಳಿಗೆ ತುರ್ತು ಚಿಕಿತ್ಸೆಗಾಗಿ ಕರೆತರಲಾದ ವಿಷಪ್ರಾಸನ ರೋಗಿಯ ಸಂಬಂಧಿಕರು ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ಆಸ್ಪತ್ರೆಗೆ ಬಂದಿದ್ದರು. ನಮ್ಮ ಕಡೆ ಇಂಜೆಕ್ಷನ್ ಇಲ್ಲ, ಹೊರಗಡೆ ಇಂಜೆಕ್ಷನ್ ತೆಗೆದುಕೊಂಡು ಬನ್ನಿ ಎಂದು ವೈದ್ಯರು ಹೇಳಿದರು. ರಾತ್ರಿ 2 ಗಂಟೆಯಾದರೂ ಬರಿಗಾಲಿನಲ್ಲಿಯೇ 24x7 ಔಷಧ ಅಂಗಡಿಗಳು ಹಾಗೂ ಆಸ್ಪತ್ರೆಗಳಿಗೆ ಸುತ್ತಾಡಿದ ರೋಗಿಯ ಸಂಬಂಧಿಕರಿಗೆ ಇಂಜೆಕ್ಷನ್ ಸಿಗಲೇ ಇಲ್ಲ. ಜೀವ ಉಳಿಸುವ ಹೋರಾಟದಲ್ಲಿ ಅವರ ಕಷ್ಟವನ್ನ ಕಂಡು ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದಿಂದ ಹೊರಗಡೆ ಔಷಧಿ ಚೀಟಿ ಬರೆಯದಂತೆ ಸ್ಪಷ್ಟ ಸೂಚನೆ ನೀಡಿದ್ದರೂ KMCRI ಆಸ್ಪತ್ರೆ ಇದೇ ಕ್ರಮವನ್ನು ಮುಂದುವರಿಸಿದ್ದು ಜನರಲ್ಲಿ ಆಕ್ರೋಶ ಹುಟ್ಟಿಸಿದೆ. ಆರೋಗ್ಯ ಸಚಿವರು ಇತ್ತ ಗಮನ ಹರಿಸಿ ಸಾರ್ವಜನಿಕರ ಸಂಕಷ್ಟಕ್ಕೆ ಪರಿಹಾರ ಕೊಡಬೇಕಾಗಿದೆ ಎಂಬ ಆಗ್ರಹ ಹುಬ್ಬಳ್ಳಿಯ ಜನರಿಂದ ವ್ಯಕ್ತವಾಗಿದೆ. ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ನೋಡಿಕೊಳ್ಳಬೇಕಾಗಿದೆ ಎಂದು ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ. ಎಲ್ಲಿ ಹೊಂಟ್ರಿ ಯಜಮಾನ್ರ? ಎಲ್ಲಿ ಮೆಡಿಕಲ್? ಸರ್ ಮೆಡಿಕಲಿಗೆ ಇವಾಗ ತತ್ವದರ್ಶಿ ಹೋಗಿದ್ದೀರಿ. ಆಮ್ಯಾಗ ಈ ಒಂದು ಗೋಕುಲ್ ರೋಡಿಗೆ 24x7 ಇರುವಂಥ ಮೆಡಿಕಲ್ಗೆ ಹೋಗಿದ್ದೆ ಸರ್. ಆಮೇಲೆ ವಿವೇಕಾನಂದಗೆ ಹೋಗಿದ್ದೀರಿ ಸರ್. ಇಷ್ಟು ರಾತ್ರಿಯಾಗ ಎಷ್ಟಾಯ್ತು ನೋಡ್ರಿ? 2 ಆಯ್ತಲ್ಲ ಟೈಮ್. ಎಲ್ಲಿದೆ ಸರ್? ಅವರು ಒಂದು ಇಂಜೆಕ್ಷನ್ ಬರ್ಕೊಟ್ರೆ ಸರ್, ಅದು ಸಿಗ್ತಾ ಇಲ್ಲ. ಅದ್ರ ಸಲುವಾಗಿ ನಾನು KMCಯಿಂದ ಅಡ್ಡಾಡಿ ಸಾಕಾದ್ರು. ಯಾವ್ದು ಮೆಡಿಕಲ್ ಬರ್ದಾರ ಇಷ್ಟು ರಾತ್ರಿಯಾಗ ನಿಮ್ಗೆ ಬರ್ದಾರ? ಹ್ಞೂ ರೀ ಸರ್. ಯಾವ ಊರು ನಿಮ್ದು? ನಮ್ಮ ನರಗುಂದ ಸರ್. ಏನಂತ ಬರ್ದು ಕೊಟ್ರ ರಾತ್ರಿ? ಇದ್ರೊಂದು ಔಷಧಿ ತಗೊಂಬ ಅಂತ ಹೇಳಿ ಸರ್. ಇವರ ರಿಪೋರ್ಟ್ ಪ್ರಮೋದ್ H. ಕುಂದಗೋಳ್, ಕನ್ನಡ ಜನಶ್ರೀ ನ್ಯೂಸ್, ಹುಬ್ಬಳ್ಳಿ.